ಓಂ ನಮೋ ಮುನೇಶ್ವರಾಯ ನಮಃ. ಇದು ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನದ 2ನೇ ವರ್ಷದ ವಾರ್ಷಿಕೋತ್ಸವ. ನೋಡಿ, ಎಲ್ಲರೂ ಅವರವರ ಮನೆಗಳಿಂದ ಕಲಶವನ್ನು ತಂದು ತೆಗೆದುಕೊಂಡು ಹೋಗುತ್ತಿದ್ದಾರೆ ವಿನಾಯಕ ದೇವಸ್ಥಾನಕ್ಕೆ. ಶ್ರೀ ವಿನಾಯಕ ದೇವಸ್ಥಾನದಲ್ಲಿ ಮುನೇಶ್ವರ ಸ್ವಾಮಿಯ ವಿಗ್ರಹವನ್ನು ತೆಗೆದುಕೊಂಡು ಬಂದಿದ್ದಾರೆ. ನೋಡಿ, ಶ್ರೀ ಮುನೇಶ್ವರ ಸ್ವಾಮಿಯ ಶಕ್ತಿಯನ್ನು ಯಾರ ಕೈಯಲ್ಲೂ ಹಿಡಿಯಕ್ಕಾಗ್ತಿಲ್ಲ. ಅವರ ಶಕ್ತಿ ಅಪಾರ. ಶ್ರೀ ಮುನೇಶ್ವರ ಸ್ವಾಮಿಯನ್ನು ಹಿಡಿಯಲಾಗದೆ ಬೇರೊಬ್ಬರಿಗೆ ಕೊಟ್ಟಿದ್ದಾರೆ. ಆನಂತರ ಶ್ರೀ ಮುನೇಶ್ವರ ಸ್ವಾಮಿಯು ನೇರವಾಗಿ ದೇವಸ್ಥಾನಕ್ಕೆ ಹೋಗದೆ ಗ್ರಾಮ ದೇವತೆಯ ಬಳಿಗೆ ಹೋಗಿದ್ದಾರೆ. ಅವರು ಯಾವ ಕಡೆ ಹೋಗ್ಬೇಕು ಅನ್ಸುತ್ತೋ ಆ ಕಡೆ ಹೋಗ್ತಾ ಇರ್ತಾರೆ. ನೋಡಿ, ಇಲ್ಲಿ ಶ್ರೀ ಮಹೇಶ್ವರಮ್ಮ ಗ್ರಾಮ ದೇವತೆ ಹತ್ರ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಅಲ್ಲಿದ್ದ ದೇವಸ್ಥಾನಕ್ಕೆ ಹೋಗುವ ಹೆಬ್ಬಾಗಿಲಿನಲ್ಲಿ ಒಂದು ಕುಂಠವನ್ನು ಹಾಕಿ ಆನಂತರ ಮುಂದೆ ಬಂದು ಮತ್ತೆ ಹಿಂದೆ ಹೋಗಿ ಆ ಜಾಗದಲ್ಲಿ ದೃಷ್ಟಿ ತೆಗೆದು ಆನಂತರ ಹೊರಡುತ್ತಾರೆ. ದೇವಸ್ಥಾನದ ಬಾಗಿಲಲ್ಲಿ ಬಂದು ನಿಂತು ಆನಂತರ ಅಲ್ಲಿ ಹರಕೆ ಕಟ್ಟಿದವರು 51 ತೆಂಗಿನಕಾಯಿಗಳನ್ನು ಹೊಡೆದು ಆನಂತರ ದೇವರನ್ನು ಒಳಬರಿಸಿಕೊಳ್ಳುತ್ತಾರೆ. ದೇವರು ಒಳಗಡೆ ಬರುತ್ತಿದ್ದಂತೆ ಹಳೆಯ ವಿಗ್ರಹಗಳು ಎಲ್ಲವುದಕ್ಕೂ ಕೂತು ಈ ಥರ ಉಯ್ಯಾಲೆ ಥರ ಹಾಡಿ ಆನಂತರ ತನ್ನ ಸ್ಥಾನವನ್ನು ಅಲಂಕರಿಸುತ್ತಾರೆ. ಅವರ ಸ್ಥಾನವನ್ನು ಅಲಂಕರಿಸಿದ ನಂತರ ಕಲಶಗಳನ್ನು ತೆಗೆದುಕೊಂಡು ಇರ್ತಾರಲ್ಲ ಅವರುಗಳನ್ನೆಲ್ಲ ಕರೆದು ಒಳಗಡೆ ನಿಲ್ಲಿಸಿ ಪೂಜೆ ಮಾಡಿಸಿ ಆನಂತರ ಕಳಶದ ನೀರುಗಳಿಂದ ಹಳೆಯ ವಿಗ್ರಹಗಳಿಗೆ ಅಭಿಷೇಕ ಮಾಡುತ್ತಾರೆ. ಆನಂತರ ಹೋಮವನ್ನು ಮಾಡುತ್ತಾರೆ. ಹೋಮ ನಡೆಸಿದ ನಂತರ ಶ್ರೀ ಮುನೇಶ್ವರ ಸ್ವಾಮಿಗೆ ಎಲ್ಲ ತರಹದ ಪೂಜೆಗಳನ್ನು ಮಾಡುತ್ತಾರೆ. ಆನಂತರ ಹೋಮ ನಡೆಸಿದ ಪೂಜಾರಿಗಳು ಶ್ರೀ ಮುನೇಶ್ವರ ಸ್ವಾಮಿಯನ್ನು ಎತ್ತಬೇಕೆಂದು ಆಸೆ ಪಟ್ಟರು. ಅದಾದ ನಂತರ ಏನಾಯಿತೆಂದು ನೀವೇ ನೋಡಿ. ದೇವರು ಅವರನ್ನು ಗಿರಿಗಿಟ್ಲೆ ಆಡಿಸಿದಂಗೆ ಆಡಿಸುತ್ತಾರೆ. ಇದೆಲ್ಲವೂ ನಡೆಯುವಾಗ ಮಧ್ಯಾಹ್ನದ ಹೊತ್ತಿನಲ್ಲಿ ದೇವರ ಪ್ರಸಾದವನ್ನು ಕೊಡುತ್ತಾ ಊಟ ಉಪಚಾರವನ್ನು ಇಟ್ಟಿದ್ದರು. ಆನಂತರ ಸುಮಾರು 1,500 ಜನವರೆಗೂ ಬಂದು ಊಟ ಮಾಡಿದ್ದಾರೆ. ಸಂಜೆಯ ಹೊತ್ತಿನಲ್ಲಿ ದೀಪಾಲಂಕಾರಗಳನ್ನು ಮಾಡುತ್ತಾರೆ. ಶ್ರೀ ಮುನೇಶ್ವರ ಸ್ವಾಮಿಗೆ ದೀಪದಾರತಿ ಎತ್ತುತ್ತಾರೆ. ನೋಡಲು 2 ಕಣ್ಣುಗಳು ಸಾಲವು.
ಎಲ್ಲವೂ ನಡೆದ ನಂತರ ಶ್ರೀ ಮುನೇಶ್ವರ ಸ್ವಾಮಿಯನ್ನು ಮತ್ತೆ ಅವರ ಬಳಿ ಕಳಿಸುವುದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ತೆಗೆಯುವಾಗ ಎತ್ತಲಾಗದೆ ಒದ್ದಾಡುತ್ತಾರೆ. ಆನಂತರ ಹೂವಿನಂತೆ ಎದ್ದೇಳುತ್ತಾರೆ. ಅವರ ಕೈಯಲ್ಲಿ ಹಿಡಿಯಲೇ ಆಗದು. ನೋಡಿ ಯಾವ ರೀತಿ ಆಯಿತು. ಆನಂತರ ದೇವರನ್ನು ಹೊರಗಡೆ ತೆಗೆದುಕೊಂಡು ಬಂದು ದೇವರ ಹಳೆಯ ವಿಗ್ರಹಗಳಿಗೆ ಮತ್ತೊಮ್ಮೆ ಆಶೀರ್ವದಿಸಿ ಶ್ರೀ ಮುನೇಶ್ವರ ಸ್ವಾಮಿಯು ಅನಂತರ ದೇವಸ್ಥಾನದ ವಾರಸುದಾರರಿಗೆ ಹಾಗೂ ದೇವಸ್ಥಾನದ ಪೂಜೆಗೆ ಬಂದಿರುವ ಎಲ್ಲರಿಗೂ ಆಶೀರ್ವದಿಸುತ್ತಾರೆ. ಹೇಳಲು ಮುಖ್ಯವಾದ ವಿಷಯ ಒಂದಿದೆ. ಏನಪ್ಪಾ ಅಂದರೆ, ಈ ದೇವರು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾನೆ. ನಿಮಗೆ ಯಾವುದೇ ಕಷ್ಟಗಳೇ ಇದ್ದರೂ ನಡೆಯುತ್ತಾ ನಡೆಯಲ್ವಾ ಅನ್ನೋದನ್ನ ನಿಮ್ಮ ಹತ್ರ ಹೇಳ್ತಾನೆ. ನೋಡಿ, ದೇವಸ್ಥಾನದ ವಾರಸುದಾರಗಳಿಗೆಲ್ಲ ಎಲ್ಲರಿಗೂ ಆಶೀರ್ವಾದ ಮಾಡಿ ಆನಂತರ ಈಚೆಗಡೆ ಬರ್ತಾರೆ. ಅಷ್ಟೇ ಅಲ್ಲ, ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ದೇವರನ್ನು ಕೇಳಿದರೆ ಆ ದೇವರು ಬಲಗಡೆ ತಿರುಗುವುದು, ಎಡಗಡೆ ತಿರುಗುವುದು, ಹಾಗೆ ಹೂವುಗಳನ್ನು ಕೊಡುವುದು, ಇದೆಲ್ಲ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಶ್ರೀ ಮುನೇಶ್ವರ ಸ್ವಾಮಿ ಇರುವಂಥ ಸ್ಥಳದಲ್ಲಿ ಹೋಗಿ ನಾವು ಕೆಲವು ದೇವರುಗಳು ಅಲ್ಲಿದ್ದಾರೆ, ಅಲ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಅದಕ್ಕೆ ಸ್ವತಃ ಅರಿಶಿಣದಲ್ಲಿ ತಾಯಿಯಂದಿರು, ತಾಯಿ ದೇವತೆಗಳು ಅರಿಶಿಣದಲ್ಲಿ ಬರೆದು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಾರೆ. ನಿಮಗೆ ಈ ದೇವಸ್ಥಾನದ ಒಳಗಡೆ ಹೋಗಿ ನಿಮಗೆ ಈ ದೇವಸ್ಥಾನದ ಅಡ್ರೆಸ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಆನಂತರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ. ಥ್ಯಾಂಕ್ ಯು.